ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ಬೇಕಿತ್ತು. ನಾನು ನನ್ನ ಹಸ್ಬೆಂಡು ಹೋಗ್ತಿದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ. ಆಲ್ರೆಡಿ ಟ್ರೈನ್ ಬುಕ್ ಮಾಡಿದ್ವಿ. ರೈಲ್ವೆ ಸ್ಟೇಷನ್ ಹತ್ರ ಟ್ರೈನ್ ಬರೋಕೆ ಕಾಯ್ತಿದ್ದೀವಿ. ಇದೇ ನೋಡ್ರಿ ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್. ಎಷ್ಟು ಚೆನ್ನಾಗಿದೆ ನೋಡಿ. ಟ್ರೈನ್ ವೇಟ್ ಮಾಡ್ತಿದ್ದೀವಿ. ಸ್ಲೀಪಿಂಗ್ ಕೋಚ್ ಟ್ರೈನ್ ಬುಕ್ ಮಾಡಿದ್ದೀವಿ. A1 ಕೋಚ್ ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ AC ಕೋಚ್ ಬುಕ್ ಮಾಡಿದ್ದೀವಿ. ನನಗೆ AC ಇಷ್ಟ ಇಲ್ಲ, ನಮ್ಮ ಹಸ್ಬೆಂಡಿಗೆ AC ಬೇಕು. ಸೊ AC ಟ್ರೈನ್ ಬುಕ್ ಮಾಡಿದ್ದಾರೆ. ನಾವು ಆಲ್ರೆಡಿ 15 ಡೇಸಿಂದ ಆನ್ಲೈನ್ ಬುಕ್ ಮಾಡಿದ್ವಿ ಟ್ರೈನಿಗೆ ಹೋಗೋಕ್ಕೆ. ನಾನು ಟ್ರೈನಿಗೆ ಯಾವತ್ತೂ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ನೋಡಬೇಕು ಟ್ರೈನ್ಗೆ. ನಾವು ಊಟ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಮಾಡಿದ್ವಿ. ಹೋಟೆಲ್ಸ್ ಇದ್ವು. ನಾವು ರೈಲ್ವೆ ಸ್ಟೇಷನ್ಗೆ 8ಗೆ ಬಂದಿದ್ವಿ. ಟ್ರೈನ್ ಲೇಟಾಗಿ ಬಂತು. 9:30 ಆಯಿತು. ಅಲ್ಲಿ ತನಕ ನಾವು ಫೋಟೋಸ್ ತೆಗಿತಿದ್ವಿ. ರೈಲ್ವೆ ಸ್ಟೇಷನ್ ನೋಡ್ತಿದ್ವಿ ಹೇಗಿದೆ ಅಂತ. ಬೆಂಗಳೂರು ರೈಲ್ವೆ ಸ್ಟೇಷನ್ ಫೋಟೋಸ್ ತಗೊಂಡ್ವಿ ನಾನು ನನ್ನ ಹಸ್ಬೆಂಡ್ ರೈಲ್ವೆ ಸ್ಟೇಷನ್ ಹತ್ರ. ನೋಡಿ ಫ್ರೆಂಡ್ಸ್, ನಾವು ಹತ್ತಿದ್ವಿ ಟ್ರೈನ್ಗೆ, ನಾನು ನನ್ನ ಹಸ್ಬೆಂಡ್. ಟ್ರೈನ್ ಹೇಗಿದೆ ಅಂತ ನೋಡಿ. ನಮ್ಮದು ಅಪ್ಪರ್ ಸೀಟ್ ಬುಕ್ ಆಗಿತ್ತು. ಟ್ರೈನ್ ಬುಕ್ ಮಾಡಿದಾಗ ನನಗೂ ನನ್ನ ಹಸ್ಬೆಂಡಿಗೂ ಅಪ್ಪರ್ ಸೀಟ್ ಸಿಕ್ಕಿತ್ತು. ನನಗೆ ತುಂಬ ಭಯ ಆಯಿತು ಹತ್ತಕ್ಕೆ. ಏನು ಮಾಡೋಕ್ಕಾಗಲ್ಲ. AC ಕೋಚ್ ಬೇರೆ, ತುಂಬ ಚಳಿ ಆಗಿತ್ತು. ಪುಳಿಯೋಗರೆ ತಿಂದ್ವಿ ನಾನು ನನ್ನ ಹಸ್ಬೆಂಡು. ಕರೆಕ್ಟಾಗಿ ಊಟ ಮಾಡಿ ಮಲ್ಕೊಂಡೆ. ಬೆಳಿಗ್ಗೆ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. 8 ಗಂಟೆ ಆಗಿತ್ತು. ಧರ್ಮಸ್ಥಳಕ್ಕೆ ಬರೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಟ್ರೈನ್ ಹೋಗ್ತಿರೋದು. ನಾವು ವಿಡಿಯೋಸ್ ಮಾಡ್ತಿದ್ದೀವಿ. ಮಾರ್ನಿಂಗ್ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡಿದ್ದು. ಮೋಡಗಳು ಕಾಣ್ತಿದೆ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಟ್ರೈನಿಂದ ನೋಡ್ತಿದ್ದೀವಿ. ಟ್ರೈನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಮಲ್ಕೊಂಡು ಹೋಗ್ಬೋದು. ಇದು ನನ್ನ ಟ್ರೈನ್ ಜರ್ನಿ ಆಗಿತ್ತು. ಟ್ರೈನ್ ಧರ್ಮಸ್ಥಳದಲ್ಲಿ ಇಲ್ಲ. ನಾವು ರೈಲ್ವೆ ಸ್ಟೇಷನ್ ಸುಬ್ರಹ್ಮಣ್ಯ ರೋಡ್ ಹತ್ರ ಇದೆ, ಅಲ್ಲಿ ಇಳಿದ್ವಿ. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಹತ್ರ ಇಳಿದು ನಡ್ಕೊಂಡು ಹೋಗ್ತಿದ್ವಿ. ಸುಬ್ರಹ್ಮಣ್ಯ ಅಂತ ರೋಡಿಂದ ಇಳಿದು ಕ್ಯಾಬ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ವಿ. ನಾವು ಧರ್ಮಸ್ಥಳ ಹತ್ರ ರಜತಾದ್ರಿ ಲಾಡ್ಜ್ ಹತ್ರ ಸ್ಟೇ ಆದ್ವಿ. ನಮ್ಮ ಹಸ್ಬೆಂಡು ರೂಮ್ ಎನ್ಕ್ವೈರಿ ಮಾಡ್ತಿದ್ದಾರೆ. ನಾವು ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ. ನೀವು ನೆಕ್ಸ್ಟ್ ಟೈಮ್ ಧರ್ಮಸ್ಥಳ ಬರಬೇಕಾದ್ರೆ ರೂಮ್ ಬುಕ್ ಮಾಡಿ ಬನ್ನಿ. ಯಾಕೆಂದರೆ ಧರ್ಮಸ್ಥಳದಲ್ಲಿ ತುಂಬ ರಶ್ ಇದೆ. ನಾವು ಬೆಳಿಗ್ಗೆ ಟಿಫನ್ ಮಾಡಿದ್ವಿ 8:45ಗೆ. ನೋಡಿ ಫ್ರೆಂಡ್, ಧರ್ಮಸ್ಥಳದಲ್ಲಿ ಎಷ್ಟು ರಶ್ ಇದೆ. ಯಾವಾಗಲೂ ರಶ್ ಇರುತ್ತೆ ಧರ್ಮಸ್ಥಳದಲ್ಲಿ. ನಾವು ಧರ್ಮಸ್ಥಳದಲ್ಲಿ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗ್ತಿದ್ದೀವಿ. ನಮ್ಮ ಹಸ್ಬೆಂಡ್ ಹೋಗ್ತಿದ್ದಾರೆ, ನಾನು ವಿಡಿಯೋ ಮಾಡ್ತಿದ್ದೀನಿ. ಧರ್ಮಸ್ಥಳದಲ್ಲಿ ಟಿಕೆಟು ಒಬ್ಬರಿಗೆ 200 ರೂಪೀಸ್ ದರ್ಶನ ಪಡೆಯೋಕ್ಕೆ. ಧರ್ಮಸ್ಥಳದಲ್ಲಿ ವೇಟಿಂಗ್ ಹಾಲ್ ಹೊಸದಾಗಿದೆ. ನಾವು 10:30ಇಂದ 11 ತನಕ ಕಾದ್ವಿ ದರ್ಶನ ಪಡೆಯೋಕ್ಕೆ. ಧರ್ಮಸ್ಥಳ ಮಂಜುನಾಥ ದರ್ಶನ ಪಡೆದ್ವಿ. ದೇವ್ರ ದರ್ಶನ ಹೊರಗಡೆ ಬಂದು ಫೋಟೋಸ್ ತಗೊಂಡ್ವಿ. ಧರ್ಮಸ್ಥಳ ಪ್ರಸಾದ ಭೋಜನಕ್ಕೆ ಹೋದ್ವಿ. ಧರ್ಮಸ್ಥಳ ಪ್ರಸಾದ ಭೋಜನ ನಿಲಯ ಇದು. ಊಟದ ಹಾಲಲ್ಲಿ ಕುತ್ಕೊಂಡಿದ್ದೀವಿ ಇವಾಗ. ಧರ್ಮಸ್ಥಳ ಪ್ರಸಾದ ಅನ್ನ, ಸಾಂಬಾರು, ಪಾಯಸ, ಪಲ್ಯ ಊಟ ಮಾಡಿ ಲಾಡ್ಜ್ ಕಡೆ ಹೋದ್ವಿ. ಲಾಡ್ಜ್ ಕಡೆ ಪಾರ್ಕ್ ಇದೆ. ನಮ್ಮ ಹಸ್ಬೆಂಡು ಫೋಟೋಸ್ ಕ್ಲಿಕ್ ಮಾಡಿದ್ರು. ಧರ್ಮಸ್ಥಳದಲ್ಲಿ 1 ಗಂಟೆಯಿಂದ 3 ಗಂಟೆ ತನಕ ಮಳೆ ತುಂಬ ಜೋರ ಬಂತು. ಮಳೆ ನಿಂತಮೇಲೆ ಹೊರಗಡೆ ಫೋಟೋಸ್ ತಗೊಂಡು ಊಟಕ್ಕೆ ಹೋದ್ವಿ. ಅಯೋಧ್ಯೆ ಆತಿಥ್ಯ ಹೋಟೆಲ್ ಹತ್ರ ಊಟ ಮಾಡಿ ರೂಮಿಗೆ ಬಂದ್ವಿ. ಹಸ್ಬೆಂಡ್ ಗೋಲಿ ಬಜ್ಜಿ ತಿಂದರು, ನಾನು ಕಾಫಿ ಕುಡಿದೆ. ನೈಟ್ ಏನು ಹೊಟ್ಟೆ ಹಸ್ದಿಲ್ಲ, ಸ್ವಲ್ಪ ಊಟ ಮಾಡಿದ್ವಿ. ರೂಮ್ ನೋಡಿ ಫ್ರೆಂಡ್ಸ್, ರಜತಾದ್ರಿ ಲಾಡ್ಜ್, ನ್ಯೂ ನೈಸ್ ಲಾಡ್ಜ್, ಚೆನ್ನಾಗಿದೆ. ಧರ್ಮಸ್ಥಳದಲ್ಲಿ ರೂಮ್ ಚೆಕ್ಔಟ್ ಮಾಡಿದ್ವಿ. ಧರ್ಮಸ್ಥಳಕ್ಕೆ ಬಂದರೆ ಇಲ್ಲಿ ಸ್ಟೇ ಆಗ್ಬೋದು. ಸೆಕೆಂಡ್ ಡೇ ಟಿಫನ್ ಮಾಡಿ ಸೌತಡ್ಕ ಟೆಂಪಲ್ ಹೋಗ್ತಿದ್ದೀವಿ ಆಟೋದಲ್ಲಿ. ನೋಡಿ ಫ್ರೆಂಡ್ಸ್, ಸೌತಡ್ಕ ಮಹಾಗಣಪತಿ ಟೆಂಪಲ್ 15 ಮಿನಿಟ್ಸ್ ಆಗುತ್ತೆ ಧರ್ಮಸ್ಥಳದಿಂದ. ಸೌತಡ್ಕ ಟೆಂಪಲ್ ದರ್ಶನ ಮಾಡಿದ್ವಿ. ಇಲ್ಲಿ ಹರಕೆ ಕೂಡ ಕಟ್ಬೋದು. ಮತ್ತೆ ಹರಕೆ ತೀರಿಸ್ಬೇಕು ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ ಬಂದು. ನಾವು ಸುಬ್ರಹ್ಮಣ್ಯಕ್ಕೆ ಬಸ್ಸಲ್ಲಿ ಹೋದ್ವಿ. ಸೌತಡ್ಕ ಟೆಂಪಲ್ನಿಂದ
ಸುಬ್ರಹ್ಮಣ್ಯ ಟೆಂಪಲ್ 1 ಅವರ್ ಆಗುತ್ತೆ. ಟೆಂಪಲ್ ಅಲ್ಲಿ ತುಂಬಾ ರಶ್ ಇತ್ತು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಫ್ರೀ ಲಗೇಜ್ ಇಡ್ಬೋದು, ಕಣ ಅವಶ್ಯಕತೆ ಇರಲ್ಲ. ನಾವು ಲಗೇಜ್ ಇಟ್ಟು ದರ್ಶನಕ್ಕೆ ಹೋದ್ವಿ. ದರ್ಶನಕ್ಕೆ ಕ್ಯೂ ಇರುತ್ತೆ, ಬರ್ತಿ ರಶ್ ಇತ್ತು ಫ್ರೆಂಡ್ಸ್. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಲ್ಲಿ ನಾವು ದರ್ಶನ ಮಾಡಿ ಊಟ ಮಾಡೋಷ್ಟೊತ್ತಿಗೆ 11 ಗಂಟೆ ಬಂದು 3 ಗಂಟೆ ತನಕ ಟೆಂಪಲ್ ಅಲ್ಲಿ ಇದ್ವಿ. ತುಂಬಾ ರಶ್ ಇತ್ತು ಫ್ರೆಂಡ್ಸ್. ಪ್ರಸಾದ ಸಪರೇಟ್ ಇದೆ, ಅಲ್ಲೂ ಕ್ಯೂ ಇತ್ತು ಫ್ರೆಂಡ್ಸ್. ಪ್ರಸಾದ ಮಾಡಿ ಕುಮಾರಧಾರ ನದಿ ಹತ್ರ ಹೋದ್ವಿ ಫ್ರೆಂಡ್ಸ್. ನದಿ 5 ಮಿನಿಟ್ಸ್ ಆಗುತ್ತೆ ಸುಬ್ರಹ್ಮಣ್ಯ ಟೆಂಪಲ್ ಇಂದ. ನದಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಕುಮಾರಧಾರ ನದಿ. ಸ್ನಾನ ಮಾಡಿ ಹೋಗ್ಬೇಕು ಫ್ರೆಂಡ್ಸ್, ಸ್ನಾನ ಮಾಡಿದ್ರೆ ಒಳ್ಳೇದು. ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ತಿದ್ದಾರೆ ನದಿ. ನಾನು ನದಿಲಿ ಮುಖ ಕಾಲು ಕೈ ತಕೊಂಡೆ. ನದಿಲಿ ತುಂಬಾ ಮೀನಿದ್ವು ಫ್ರೆಂಡ್ಸ್, ಆದ್ರೆ ಜಾಸ್ತಿ ಕಾಣ್ಲಿಲ್ಲ, 1-2 ಕಂಡ್ವು ಅಷ್ಟೇ. ಮಂಡಕ್ಕಿ ಹಾಕಿದ್ರೆ ಮೇಲ್ ಕಾಣ್ತವೆ ಫ್ರೆಂಡ್ಸ್. ನೀರಲ್ಲಿ ನೋಡಿದ್ವಿ ಫ್ರೆಂಡ್ಸ್. ನೀರಲ್ಲಿ ಆಟಾಡಿ ನಾನು ನನ್ನ ಹಸ್ಬೆಂಡ್ ಸಮೋಸ ತಿಂದು ಟೀ ಕುಡಿದ್ವಿ. ಇಂದ ನಾವು ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿ ಊಟ ಮಾಡಿದ್ವಿ. ಮೈಸೂರು ಕೆಫೆ ಹೋಟೆಲ್ ಟೆಂಪಲ್ ಹತ್ರ ಇದೆ. ಸುಬ್ರಹ್ಮಣ್ಯ ಟೆಂಪಲ್ ರೈಲ್ವೆ ಸ್ಟೇಷನ್ ಹೋದ್ವಿ. ಟ್ರೈನಲ್ಲಿ ಕೂತಿದ್ದೀನಿ. ಹೋಗ್ಬೇಕಾದ್ರೂ ಅಪ್ಪರ್ ಸೀಟೇ ಬುಕ್ ಆಗಿತ್ತು, ಆದ್ರೆ ಅಪ್ಪರ್ ಸೀಟ್ ನನಗೆ ಇಷ್ಟ ಇಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಲೋವರ್ ಸೀಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ನೈಟ್ 8:30ಗೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಬಿಟ್ಟಿದ್ವಿ. ಮಾರ್ನಿಂಗ್ ಬೆಂಗಳೂರಿಗೆ ಬಂದ್ವಿ. ಆಲ್ರೆಡಿ 6:30 ಆಗಿತ್ತು ಫ್ರೆಂಡ್ಸ್. ಬೆಂಗಳೂರು ರೈಲ್ವೆ ಸ್ಟೇಷನ್ ಇಳಿದು ನಡ್ಕೊಂಡು ಹೋಗ್ತಿದ್ವಿ. ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಮನೆಗೆ 1 ಅವರ್ ಆಗುತ್ತೆ. ಸೊ ನಮ್ಮ ಹಸ್ಬೆಂಡ್ ಕ್ಯಾಬ್ ಬುಕ್ ಮಾಡಿದ್ರು, ಕ್ಯಾಬಲ್ಲಿ ಹೋಗ್ತಿದೀವಿ. ನಮ್ ಟೆಂಪಲ್ ವಿಸಿಟ್ ಚೆನ್ನಾಗಿತ್ತು, ನೀವು ಒಂದ್ಸರಿ ವಿಸಿಟ್ ಮಾಡಿ 2 ಟೆಂಪಲ್ಸ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ವಿಡಿಯೋ ಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.